ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಅಪಾರ ಡೈರೆಕ್ಟರ್ ಆಗಿರ್ತಕ್ಕಂಥ ಸಿ.ಟಿ. ಮುದ್ದುಕಮ್ಮ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಒಳ್ಳೆ ಕೆಲಸ. ನೀವು ಏನು ಉದ್ದೇಶ ಇಟ್ಕೊಂಡಿದ್ದೀರಾ, ಅಹಿಂದ ವರ್ಗದಿಂದ ಬಂದಂಥ ಅಧಿಕಾರಿಗಳು ಅವ್ರು ಬೆಳೆದು ಬಂದಂಥ ದಾರಿ, ಅವರು ಸಮಾಜಕ್ಕೆ ಒಂದು ಸ್ಫೂರ್ತಿದಾಯಕ ಆಗಿರ್ತಂಥ ರೀತಿ ನೀತಿನ ಎಲ್ಲರಿಗೂ ತೋರಿಸಿ ಅದರಿಂದ ಅಹಿಂದ ಸಮಾಜದವ್ರಿಗೊಂದು ಸ್ಫೂರ್ತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನೀವು ಈ ಒಂದು ಸಂದರ್ಶನಗಳು ಮಾಡ್ತಾ ಇದ್ದೀರಾ. ಇದು ಉತ್ತಮವಾದ ಕೆಲಸ. ಇದು ರಾಜ್ಯಾದ್ಯಂತ ನೀವು ಮಾಡಿ ಎಲ್ಲ ವರ್ಗದ ಅಧಿಕಾರಿಗಳನ್ನ ನೀವು ಸಂಪರ್ಕಿಸಿ ಅವ್ರ ಅನುಭವನ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಸೋದು ಅತ್ಯುತ್ತಮವಾದ ಕಾರ್ಯ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಕಾರ್ಯಕ್ಕೆ ಯಶಸ್ಸು ಸಿಗಲಿ. ಹಾಂ ಸರ್, ನಿಮ್ಮದು ಮೂಲತಃ ಯಾವ ಊರು ಸರ್? ನಮ್ಮೂರು ಚಿಕ್ಕನಾಯಕನಹಳ್ಳಿ ಅಂತ, ತುಮಕೂರು ಜಿಲ್ಲೆ. ಸರ್, ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಯವ್ರಿಗೆ 3 ಜನ ಮಕ್ಕಳು. ನಾನು ಒಬ್ಬ ಗಂಡು ಮಗ, ನನಗೆ ಒಬ್ಬರು ಅಕ್ಕ, ಒಬ್ಬರು ತಂಗಿ ಇದ್ದಾರೆ. ಅದರಲ್ಲಿ ಒಬ್ಬರೇ ಮಗ? ಹಾಂ, ನಾನು ಒಬ್ಬನೇ. ಸರ್, ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೆ ಸರ್? ನಮ್ಮ ತಂದೆಯವರು ಮೂಲತಃ ಕೃಷಿ ಕಾರ್ಮಿಕರು. ಮತ್ತೆ ಕಂಬಳಿ ಕೆಲಸ ಮಾಡ್ತಾರೆ. ವೃತ್ತಿ ಕಂಬಳಿ ನೇಯ್ತಾ ಇದ್ರು. ಅಂದರೆ ನಿಮ್ದೇನು ಆಸ್ತಿವಂತ ಕುಟುಂಬ ಅಥವಾ ಮಾಮೂಲು? ನಮ್ಮದು ಬಡತನ ಕುಟುಂಬ. ನಾವು ಕೃಷಿ ಕೂಲಿ ಕಾರ್ಮಿಕರು, ಕಂಬಳಿನೂ ಅಷ್ಟೇ. ಕಂಬಳಿ ನೇಕಾರ ಅಷ್ಟೇ, ವೃತ್ತಿ ಆಧಾರದ ಮೇಲೆ ಜೀವನ ಮಾಡ್ತಕ್ಕಂಥ ಜಾತಿ ವೃತ್ತಿ ಆದ ಕಂಬಳಿ. ನಮ್ಮ ದೇವರು ಶ್ರೀ ರೇವಣಸಿದ್ದೇಶ್ವರ ಅಂತ. ರೇವಣಸಿದ್ದೇಶ್ವರರಿಂದ ನಮಗೆ ಪ್ರಸಾದವಾಗಿ ಬಂದಿರೋದು ಕಂಬಳಿ ಕಸುಬು. ಆ ಕಂಬಳಿ ಕಸುಬೇ ನಮಗೆ ಜೀವನಕ್ಕೆ ಮೂಲಾಧಾರ. ಸರ್, ನೀವು ಒಂದು ವಿದ್ಯಾರ್ಥಿ ದೇಶದಲ್ಲಿದ್ದಾಗ ನೀವು ನಿಮ್ಮ ತಂದೆ ಜೊತೆಗೆ ಏನಾದರೂ ಸಹಕಾರ ಮಾಡ್ಸೋ ಕಂಬಳಿ? ಖಂಡಿತವಾಗಿ. ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿ ಮೈಸೂರಿಗೆ ಹೋಗೋವರೆಗೂ ನಾನು, ನಮ್ಮ ತಂದೆಯವರು ಬೇಗ ಕಾಲವಾದ್ರು. ನನಗೆ ಸುಮಾರು 3.5 ವರ್ಷ ಇದ್ದಾಗ ನಮ್ಮ ತಂದೆಯವರು ಕಾಲವಾದ್ರು. 3 ವರ್ಷ? ನಾನು ಚಿಕ್ಕವನು 3 ವರ್ಷ, ನಮ್ಮ ಅಕ್ಕಂಗೆ 5.5 ವರ್ಷ, ನನ್ನ ತಂಗಿ ಇನ್ನೂ ಚಿಕ್ಕವಳು 6 ತಿಂಗಳು ಮಗು. ನಮ್ಮ ತಂದೆಯವರು ಕಾಲವಾದ್ರು. ನಾವು ನಮ್ಮ ತಾತ ಅಂದ್ರೆ ನಮ್ಮ ಅಪ್ಪ ಅವರ ಒಂದು ಆಶ್ರಯದಲ್ಲಿ ಬೆಳೆದವರು. ನಮ್ಮ ಚಿಕ್ಕಪ್ಪ ಅವರು ಸಹಕಾರದಲ್ಲಿ ನಾವು ಬೆಳೆದವರು. ನಮ್ಮ ತಾತ ಅವರು ನಮ್ಮ ಕುಟುಂಬ ಸಾಗಿಸ್ಲಿಕ್ಕೆ ಮಾಡ್ತಿದ್ದೆ ಮುಖ್ಯವಾಗಿ ಕಂಬಳಿ ನೇಕಾರಿಕೆ ಕೆಲಸ. ಅವ್ರಿಗೆ ವಯಸ್ಸಾಗಿತ್ತು. ಅವ್ರ ಜೊತೆಗೆ ನಾನು ಮತ್ತೆ ನಮ್ಮ ಚಿಕ್ಕಪ್ಪ ಸಹಕಾರ ನೀಡ್ತಿದ್ವು. ನಾನು ಇಂಜಿನಿಯರಿಂಗ್ ಹೋಗೋವರೆಗೂ ನನಗೆ ಬುದ್ಧಿ ಬಂದಾಗಿಂದ ಇಂಜಿನಿಯರಿಂಗ್ ಹೋಗೋವರೆಗೂ ಕೂಡ ನಾನು ಕಂಬಳಿ ಕಸಬು ನಾನು ಮಾಡಿದ್ದೀನಿ. ನಿಮ್ಮ ತಾತರ ಜೊತೆ ನೀವು ಮಾಡಿದ್ದೀರಿ? ನಮ್ಮ ತಾತರ ಜೊತೆ ನಾನು ಮಾಡಿದ್ದೀನಿ. ಸರ್, ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡ್ತೀವಿ ಸರ್ ನೀವು? ನಂದು ಪ್ರಾಥಮಿಕ ಶಿಕ್ಷಣ ನಮ್ಮೂರು ಚಿಕ್ಕನಾಯಕನಹಳ್ಳಿಯಲ್ಲೇ ಸರ್ಕಾರಿ ಶಾಲೆನಲ್ಲೇ ಆಯಿತು. ಹೈಸ್ಕೂಲು ಮತ್ತೆ ಕಾಲೇಜ್ವರೆಗೂ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲೇ ಆಯಿತು. ತದನಂತರ ಸರ್ಕಾರದ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಒಂದು ಜಾರಿಗೆ ತಂದಿದ್ದರಿಂದ ನಮ್ಮಂತ ಬಡವರು, ಕೆಳಮರ ಮಧ್ಯಮ ವರ್ಗದವರು ಕೂಡ ಮಕ್ಕಳು ಕೂಡ ಒಂದು ತಾಂತ್ರಿಕ ಶಿಕ್ಷಣ ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸರ್ಕಾರ ಏನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಜಾರಿಗೆ ತಂತು. ಆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ನಾನು PUC ಆದ ನಂತರ ನನಗೆ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಸರ್ಕಾರ ಕೊಡೋದಲ್ಲಿ ಸೀಟ್ ಸಿಕ್ಕಲ್ಲ ಸರ್? ಯಾವಾಗ? ನಮ್ಮ ಸರ್ಕಾರಿ ಕೊಡೋದಲ್ಲೇ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕನೇ. ಹಾಸ್ಟೆಲ್ ಹೋಗಿದ್ರೆ ಅಥವಾ ನೀವು ರೂಮ್ ಮಾಡಿ ಸರ್? ಹಾಸ್ಟೆಲ್ ಇಲ್ಲ, ನಮಗೆ ಹಾಸ್ಟೆಲ್ಗೆ ದುಡ್ಡು ಕಟ್ಟುವಷ್ಟು ಚೈತನ್ಯ ನಮಗಿರಲಿಲ್ಲ. ನಮಗೆ ನಿಜ ಹೇಳ್ಬೇಕಂದ್ರೆ ನನಗೆ ಮೈಸೂರಿನ ಸೀಟ್ ಸಿಕ್ಕಿದಾಗ ನನಗೆ ಕಾಲೇಜ್ಗೆ ಹೋಗಿ ದುಡ್ಡು ಇರಲಿಲ್ಲ. ಕಾಲೇಜು ನನಗೆ ಸೀಟ್ ಸಿಕ್ಕಾಗ ನನಗೆ ಮೊದಲ ಫೀಸು 514 ರೂಪಾಯಿ. 1987. ನೀವು 1987 ಇಂಜಿನಿಯರಿಂಗ್ ಕಾಲೇಜ್, ಮೈಸೂರು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನನಗೆ ಸೀಟ್ ಸಿಕ್ತು. ಅಲ್ಲಿವರೆಗೂ ನಾನು ಮೈಸೂರು ನೋಡಿದ್ದಿಲ್ಲ, ಬೆಂಗಳೂರು ನೋಡಿದ್ದಿಲ್ಲ. ನನಗೆ ಸೀಟ್ ಸಿಕ್ಕಾಗ ಫೀಸ್ ಕಟ್ಟಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ. ನಮ್ಮ ಭಾವ ಅಂದ್ರೆ ನಮ್ಮ ಅಕ್ಕನ ಯಜಮಾನರು ಒಂದು ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ ಕೆಲಸದಲ್ಲಿದ್ರು, ಸಣ್ಣ ನೌಕರಿನಲ್ಲಿದ್ರು. ಅವ್ರಿಗೆ ನನಗೆ ಸೀಟ್ ಸಿಕ್ಕಿದೆ ಅಂತ ಗೊತ್ತಾದಾಗ ಅವರ ಪ್ರಪ್ರಥ ಬಾರಿಗೆ ಬಂದು ನನಗೆ 514 ರೂಪಾಯಿ ಫೀಸನ್ನು ಕಟ್ಟಿ ಅವ್ರನ್ನ ಸ್ನೇಹಿತರಿಗೆ ಸ್ವಲ್ಪ ದಿನ ನಮ್ಮ ಹುಡುಗ ನಿಮ್ಮನೇನಿರ್ಲಿಂತ ಬಿಟ್ಟು ಬಂದಿದ್ರು ಮೈಸೂರು ಬಲ್ಲಾಳ್ ಸರ್ಕಲಲ್ಲಿ. ನನಗೆ ಅಲ್ಲಿ ಸರಿ ಹೋಗ್ಲಿಲ್ಲ, ಇನ್ನೊಬ್ಬರ ಮನೇಲಿ ಇರಕ್ಕೆ ಆಗಲಿಲ್ಲ. ತದನಂತರದಲ್ಲಿ ನಾನು ಮೈಸೂರಿನ ಪಡವರಹಳ್ಳಿನಲ್ಲಿರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಉಚಿತ ವಿದ್ಯಾರ್ಥಿನಿಯಲ್ಲಿ ನಾನು ಪ್ರವೇಶ ಪಡೆದೆ. ನಾನು ಪ್ರತಿದಿನ ಹೋಗಿ ಸ್ವಾಮೀಜಿ ಮುಂದೆ ನಿಂತು ನನ್ನ ಕಷ್ಟಗಳನ್ನ ಮತ್ತೆ ನಾನು ಬೆಳೆದು ಬಂದ ದಾರಿನನ್ನ ಹೇಳಿದ್ದಕ್ಕೆ ಅವರು ಮನಸ್ಸು ಕರಗಿ ನನಗೆ ಯಾವುದೇ ಒಂದು ಶಿಫಾರಸ್ ಇಲ್ಲದೇನೆ ನನ್ನ ನೋಡಿ ಸ್ವಾಮೀಜಿಯವರು ನನಗೆ ಸೀಟ್ ಕೊಟ್ಟರು. ಹಂಗಾಗಿ ನಾನು 4 ವರ್ಷಗಳ ಕಾಲ
ಆ ಹಾಸ್ಟೆಲ್ನಲ್ಲಿ ಸರ್ ಅದು ಉಚಿತವಾಗಿದ್ದೆ. ಈಗ ಮಠದ ಹಾಸ್ಟೆಲ್ ಹಂಗಾರೆ ಮಠದ ಹಾಸ್ಟೆಲ್ ಸರ್, ಮಠದ ಹಾಸ್ಟೆಲ್ ಫೀಸ್ ಇತ್ತಾ ಫ್ರೀ ಸರ್ ಅದಿಲ್ಲ? ಅದು ತಿಂಗಳಿಗೆ ಒಂದ್ಸಲಿ ವರ್ಷಕ್ಕೆ ಒಂದ್ಸಲಿ ಕಟ್ಟಬೇಕಾಗಿತ್ತು. ಅದು ರೈತರಿಂದ ಏನು ಭತ್ತ ಮತ್ತೆ ದವಸ ದೇಣಿಗೆ ತೆಗೆದುಕೊಂಡು ಬಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗೋಕೆ ಮಾಡ್ತಾ ಇದ್ದಂತ ಒಂದು ವಿದ್ಯಾರ್ಥಿ ನಿಲಯ. ನಮಗೆ ಸುಮ್ಮನೆ ಒಂದು ನಿರ್ವಹಣಾ ವೆಚ್ಚ ಅಂತ ವರ್ಷಕ್ಕೆ 2,000 ಕಟ್ಸ್ಕೊಡೋರು. ಅದನ್ನು ಕೂಡ ನಮ್ಮ ಭಾವ ಮತ್ತೆ ನಮ್ಮ ಸಂಬಂಧಿಕರು ಕೊಟ್ಟರು. ಅಂದ್ರೆ ನಿಮಗೆ ಹಾಸ್ಟೆಲ್ಗಿರೋ ಶಕ್ತಿ ಸಮೇತ ಅವಾಗ ಇಲ್ಲ? ಖಂಡಿತ ಇಲ್ಲ. ನಮಗೆ ಹಾಸ್ಟೆಲ್ ದುಡ್ಡು ಕಟ್ಟಬೇಕು ಅಂದಿದ್ರೆ ಸಾಮಾನ್ಯ ಮುಗಿಸ್ತಿಲ್ಲ, ಸೇರಕ್ ಆಗ್ತಾ ಇರಲಿಲ್ಲ. ಸರ್ ನಿಮ್ದು ಇಂಜಿನಿಯರಿಂಗ್ ಮುಗಿಯುತ್ತೆ, ಮುಗಿದ ನಂತರ ನೀವೇ ಪ್ರೈವೇಟ್ ಕಂಪ್ನಿಗೆ ಜಾಬ್ ಆಗುತ್ತೆ ಗೌರ್ಮೆಂಟ್ ಆಗುತ್ತೆ ಸರ್? ನನಗೆ ಮೊದಲಿಂದಲೂ ಒಂದು ಆಸಕ್ತಿ ಇತ್ತು. ಏನು ಆಸಕ್ತಿ ಇತ್ತು ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ನಾನು PUC ಹೈಸ್ಕೂಲು PUC ಓದ್ತಿರ್ಬೇಕಾದ್ರೆ ನಾನು ಸ್ವಲ್ಪ ನಮ್ಮ ಬೀದಿ ಅಕ್ಕಪಕ್ಕದ ಬೀದಿಗಳಲ್ಲಿ ಸಾರ್ವಜನಿಕವಾಗಿ ಬೇರೆಯವ್ರದ್ದಾರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಂತ ಮನೋಭಾವ ನನಗಿತ್ತು. ಕಾಲೇಜ್ ಡೇಸಲ್ಲಿ ನಾನು ಅವ್ರ ಕಷ್ಟ ಸುಖಗಳು ಭಾಗಿಯಾಗ್ತಿದ್ದೆ. ಹಂಗಿದ್ದಾಗ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಯಾವ್ದಾದ್ರು ಸಂಘಟನೆಗಳಲ್ಲಿ ತೊಡಗಿದ್ರೆ ಅವಾಗ ಅಂದ್ರೆ ವಿದ್ಯಾರ್ಥಿ ASFI, ABVP ಅಂತ ಸಂಘಟನೆಗಳಲ್ಲಿ? ಇಲ್ಲ, ನಾನು ಅಂತ ಸಂಘಟನೆಯಲ್ಲಿ ಗುರುತಿಸ್ಕೊಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ನಾನು ಸ್ವಲ್ಪ ಅವಾಗಿನ್ನೂ ನಾಚಿಕೆ ಸ್ವಭಾವ ಇತ್ತು. ಆಮೇಲೆ ನಾವು ಸ್ಥಿತಿವಂತರಲ್ಲ, ಯಾರ ಮುಂದಲ್ಲೂ ಹೋಗಿ ನಾವು ಹೇಳುವಂಥದ್ದಾಗ್ಲಿ ಕೇಳುವಂಥದ್ದಾಗ್ಲಿ ನಾವು ರೂಢಿಸ್ಕೊಂಡಿರ್ಲಿಲ್ಲ. ಸ್ವಶಕ್ತಿಯಿಂದ ಬೆಳಿಬೇಕು ಅನ್ನೋ ಮನೋಭಾವ ನಮ್ಮಲ್ಲಿತ್ತು. ನೇರವಾಗಿ ನಮ್ಮ ಕೈಲಾದ್ರೆ ಕೆಲಸ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ಯಾವ ಸಂಘ ಸಂಸ್ಥೆಗಳ ಮುಖಾಂತರ ನಾವು ಗುರುತಿಸ್ಕೊಳ್ಳಿಲ್ಲ. ತದನಂತರ PUC ಹೆಂಗೋ ಮುಗೀತು, CET ಆಯಿತು, ಇಂಜಿನಿಯರಿಂಗ್ ಸಿಕ್ತು. ಹಾಗಾಗಿ ಇಂಜಿನಿಯರಿಂಗ್ ಮುಗೀತು ದೇವ್ರ ದಯದಿಂದ. ಮುಗಿದ ನಂತರ ನಮ್ಮದು ಬಡವರ್ಗದ ಕುಟುಂಬ ಆಗಿದ್ದರಿಂದ ನಾನು ನಮ್ಮದು ಒಂದು ಅವಿಭಕ್ತ ಕುಟುಂಬ. ನಾವು 3 ಜನ ಮಕ್ಕಳಾದ್ರೆ ನಮ್ಮ ಚಿಕ್ಕಪ್ಪ ಅವ್ರದ್ದು 3 ಜನ ಮಕ್ಕಳು, ನಮ್ದು ಒಟ್ಟು ಕುಟುಂಬ ಆಗಿದ್ರಿಂದ 6 ಜನ ಮಕ್ಕಳಿದ್ವಿ. ಒಟ್ಟು ಅವಿಭಕ್ತ ಕುಟುಂಬ 6 ಜನ ಮಕ್ಕಳಿದ್ವಿ. ನಾನು ಹುಡುಗರಲ್ಲಿ ದೊಡ್ಡವನು. ಸೊ ನನಗೆ ಜವಾಬ್ದಾರಿ ಹೊರಬೇಕಾದಂತ ಸಂದರ್ಭ ಆಯ್ತು. ಹಂಗಾಗಿ ನಾನೇನಾದ್ರೂ ಒಂದು ಉತ್ತಮವಾದ ಕೆಲಸಕ್ಕೆ ಸೇರ್ಲೇಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡ್ಕೊಂಡು, ನಿಮ್ಮ ಸಂಸಾರ ಕುಟುಂಬದ ಬದಲಾವಣೆ ನೌಕರಿಗೆ ಎಲ್ಲರೂ ಊಟಕ್ಕೆ ಬಟ್ಟೆಗೆ ನೆರವಾಗಬೇಕು, ಶಿಕ್ಷಣಕ್ಕೆ ನೆರವಾಗಬೇಕು ಅಂದ್ರೆ ನಾನು ಒಂದು ಉತ್ತಮವಾದ ಕೆಲಸ ಹಿಡಿಬೇಕನ್ನೋದು ಅನಿವಾರ್ಯತೆ ಇತ್ತು. ಹಾಗಾಗಿ ನಾನು ಏನ್ ಮಾಡಿದೆ, ಯಾರೋ ಹಿಂಗೆ ಸ್ನೇಹಿತರ ಜೊತೆ ಬೆಂಗಳೂರಿಗೆ ಬಂದ ಕೆಲಸ ಹುಡ್ಕೋಣ ಅಂತ ಪ್ರೈವೇಟ್ ಅಲ್ಲಿ ಒಂದು ವಿಚಿತ್ರ ಏನಂದ್ರೆ, ನಾನು ಹೋದ ಕಡೆ ಇಂಟರ್ವ್ಯೂ ಸಕ್ಸಸ್ ಆಗ್ತಾ ಇದ್ದೆ. ಅವ್ರ ಸಂಬಳ ನೋಡ್ಬಿಟ್ಟು ನನಗೆ ಈ ಸಂಬಳ ನನಗೆ ಯಾಕೋ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಯ್ನ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇಲ್ಲಿ ರೂಮ್ ರೆಂಟ್ ಖರ್ಚು ವೆಚ್ಚ ಎಲ್ಲ ಜಾಯ್ನ್ ಆಗ್ತಾ ಇರ್ಲಿಲ್ಲ. ನನ್ನ ಜೊತೆ ಇರೋರೆಲ್ಲ ಏನಪ್ಪ ನೀನ್ ಹೋಗ್ತೀಯಾ, ಇಂಟರ್ನಲ್ ಸಕ್ಸಸ್ ಆಗ್ತೀಯಾ, ಕೆಲ್ಸಕ್ಕೆ ಸೇರೋದಿಲ್ವಲ್ಲ, ಹಿಂಗಾದ್ರೆ ನೀನ್ ನಮ್ಮ ರೂಮಲ್ಲಿ ಇರ್ಬೇಡ ಅನ್ನೋ ಮಟ್ಟಕ್ಕೆ ಬಂತು. ಸೊ ಅವಾಗ ಏನ್ ಮಾಡಿದೆ, ನಾನು ಇಲ್ಲ ಏನಾದ್ರು ಮಾಡಿ ಒಳ್ಳೆ ಕೆಲ್ಸಕ್ಕೆ ನಾನು ಸೇರ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ. ಹಿಂಗೆ ಅಪ್ರೆಂಟಿಸ್ಶಿಪ್ ಕಾಲ ಆಯ್ತು. BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇತ್ತು. ಅಪ್ರೆಂಟಿಸ್ಶಿಪ್ ಕಾಲ ಆದಾಗ ನಾನು ಅಪ್ರೆಂಟಿಸ್ಶಿಪ್ ಓದೆ. ಅವಾಗ KEB ಅಂತ ಇತ್ತು, ಬಿಸ್ಕಾಮ್ ಕರೀತಾರೆ. ಅವಾಗ KEB ನಲ್ಲಿ ಎಷ್ಟು ತಿಂಗಳು ಅಪ್ರೆಂಟಿಸ್ಶಿಪ್ ಹೋಗಿ ಸರ್ ನೀವು? 12 ತಿಂಗಳು. ಎಷ್ಟು ಕೊಡೋ ಅಪ್ರೆಂಟಿಸ್ಶಿಪ್ ಅಲ್ಲಿ? ಅವಾಗ 700 ರೂಪಾಯಿ ತಿಂಗಳಿಗೆ. ಅದು ನನ್ನ ಮೊದಲ ವೇತನ. ಸ್ಟೈಪೆಂಡ್ ಕೊಡೋರು, ಆನರೇರಿಯಂ ಅಂತ. ಅದು ನನಗೆ ಮೊದಲ ಸಂಭಾವನೆ. ನಾನು ಪಡೆದಿದ್ದು 700 ರೂಪಾಯಿ. ಆ 700 ರೂಪಾಯಿನಲ್ಲಿ ನಮ್ಮ ಕುಟುಂಬ ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡೋದು. ಅಷ್ಟೊಳಗಡೆ ನಮ್ಮ ತಾತನು ಕಾಲವಾಗಿದ್ರು. 1980 ಬಂತು. ಹಂಗಾಗಿ ನಡ್ಸ್ಕೊಳ್ತಾ ಹೋದ್ವಿ. ಆಮೇಲೆ ನಮ್ಮೂರಿನಲ್ಲಿ JOC ಒಂದು ಟ್ರೈನಿಂಗ್ ಸೆಂಟರ್ ಬಂತು. ಟ್ರೈನಿಂಗ್ ಸೆಂಟ್ರಲ್ಲೂ ನಾನು ಹೋಗಿ ಅಲ್ಲಿ ನಡೆದಂತ ಇಂಟರ್ವ್ಯೂನಲ್ಲೂ ಪಾಸ್ ಆದೆ. ಅಲ್ಲೂ ಕೂಡ ನನಗೆ ಒಂದು ಪೋಸ್ಟಿಗೆ 3 ಜನ ತಗೊಂಡ್ರು. 3 ಜನ ಹಂಚ್ಕೊಂಡವ್ರು. ಸಂಬಳ ನನ್ನ ಹೆಸರಿಗೆ ಬರೋದು 2,500. 3 ಜನ ಹಂಚ್ಕೊಂಡವ್ರು ನಾವು. ಸ್ಟೈಪೆಂಡ್ ಮುಗಿದಂತ ಸರ್? ಅದು ಸ್ಟೈಪೆಂಡ್ ಮುಗಿದ ಇದು 1 ವರ್ಷ ಸ್ಟೈಪೆಂಡ್ ಮುಗೀತು. ತದನಂತರ ಇಲ್ಲ ಆಯ್ತು. ಅಷ್ಟೊಳಗಡೆ KPSC ಇಂದ ಈ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆನಲ್ಲಿ ಸಹಾಯಕ ನಿರ್ದೇಶಕ ಹುದ್ದೆಗೆ ಕಾಲ್ಫರ್ ಆಯ್ತು. ನಾನು ಅಪ್ಲೈ ಮಾಡಿದೆ. ಏನು ಭಗವಂತನ ಆಶೀರ್ವಾದ. 93ನೇ ಇಸ್ವಿಯಲ್ಲಿ ಸೆಲೆಕ್ಷನ್ ಆಯ್ತು. 94 ಮೇ ನಾನು ಈ ಒಂದು ಸರ್ಕಾರಿ ಸೇವೆಗೆ ಸೇರಿದೆ. ಸ್ಟಾರ್ಟಿಂಗ್ ಒಂದ್ ಅಟೆಂಪ್ಟ್ ಆಗುತ್ತೆ, 2-3 ಟೈಮ್ ಅಟೆಂಡ್ ಮಾಡಿ ಸರ್ ಸರ್ಕಾರಿ ನೌಕರಿಗೆ KPSC? ಇಲ್ಲ, ನಮ್ದು ಪರೀಕ್ಷೆ ಏನಿರ್ಲಿಲ್ಲ. ಪದವಿ ಮಾರ್ಕ್ಸ್ ಗಳ ಆಧಾರದಲ್ಲಿ ನೇರವಾಗಿ ಸಂದರ್ಶನದ ಮೂಲಕ ಆಯ್ಕೆ. ಹಂಗಾಗಿ ನಮ್ಗೆ ಯಾವ ಅಟೆಂಪ್ಟ್ ಏನಿರ್ಲಿಲ್ಲ. ನೇರವಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ನನಗೆ ಪೋಸ್ಟಿಂಗ್ ಕೊಟ್ಟರು. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿ ಸರ್?
ಚಿಕ್ಕೋಡಿನಲ್ಲಿ ಪ್ರಾರಂಭದಲ್ಲಿ ನಾನು 1 ವರ್ಷ ಅಷ್ಟೇ ಮಾಡಿದೆ. ತದನಂತರದಲ್ಲಿ ನನಗೆ ಬಳ್ಳಾರಿಗೆ ವರ್ಗಾವಣೆ ಆಯಿತು. ಬಳ್ಳಾರಿನಲ್ಲಿ 5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ತದನಂತರ ಅಲ್ಲಿಂದ ನನಗೆ ಪದೋನ್ನತಿ ಆಯಿತು, ಉಪನಿರ್ದೇಶಕರಾಗಿ. ಕೊಪ್ಪಳ ಜಿಲ್ಲೆಗೆ ಟ್ರಾನ್ಸ್ಫರ್ ಆಯಿತು. ತದನಂತರ ಕೊಪ್ಪಳದಿಂದ 2 ವರ್ಷ ಅಲ್ಲಿ ಕೆಲಸ ಮಾಡಿದೆ. ದಾವಣಗೆರೆ ಜಿಲ್ಲೆಗೆ ವರ್ಗಾವಣೆ ಆಯಿತು. ದಾವಣಗೆರೆ ಜಿಲ್ಲೆ ವರ್ಗಾವಣೆ ಆದ ನಂತರ ನಮ್ಮ ಇಲಾಖೆಯಲ್ಲಿ ಒಂದು ಪರಿವರ್ತನೆ ಆಯಿತು. ಒಂದು ಹಾರ್ನಳ್ಳಿ ರಾಮಸ್ವಾಮಿ ಆಡಳಿತ ಸುಧಾರಣಾ ವರದಿಯನ್ನು ನಮ್ಮ ಇಲಾಖೆ ಮೂಲಕ ಅನುಷ್ಠಾನ ಮಾಡಲಿಕ್ಕೆ ಅಧಿಕಾರಿ ಸಿಬ್ಬಂದಿ ವರ್ಗದ ಸಂಖ್ಯೆಯನ್ನು ಕಡಿತಗೊಳಿಸಿ ನಮ್ಮನ್ನ ಹೆಚ್ಚುವರಿ ಅಂತ ತೀರ್ಮಾನ ಮಾಡಿದ್ರು. ಹೆಚ್ಚುವರಿ ಆಗಂತ ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸೇವೆನ ಜಿಲ್ಲಾಧಿಕಾರಿಗಳ ವಶಕ್ಕೆ ಬಿಟ್ರು. ಸೊ ನಾವು ಕೆಲಸ ಇಲ್ದಂಗೆ ಆಗ್ಬಿಟ್ವಿ. ಅವಾಗ ಏನ್ ಮಾಡಿದ್ವಿ, ನಮ್ಮ ಇಲಾಖೆನಲ್ಲಿ ಹಿಂದೆ VP ಬಳಿಗಾರ್ ಅಂತ ಈಗ ನಿವೃತ್ತ IAS ಆಫೀಸರ್ ಇದ್ದಾರೆ, ಅವ್ರ ಹತ್ರ ನಾವು ಹೋಗಿ ನಮ್ಮ ಗುಂಪೆಲ್ಲ ಹೋಗಿ ನಮ್ಮ ಕಷ್ಟ ಸುಖಗಳು ಹೇಳ್ಕೊಂಡಾಗ ಅವರು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿ ನಮ್ಮ ಇಲಾಖೆ ಅಧಿಕಾರಿಗಳ ಬಗ್ಗೆ ಅವ್ರಿಗೆ ಅರಿವು ಮತ್ತು ಒಲವು ಇದ್ದಿದ್ರಿಂದ ನಮ್ಮೆಲ್ಲರಿಗೂ ಕೂಡ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾರಿ ಹುದ್ದೆಗೆ ನೇರವಾಗಿ ತೆಗೆದುಕೊಂಡ್ರು. ಆನ್ ಡೆಪ್ಯುಟೇಷನ್ ಡಿಡಿ ಆದ್ಮೇಲೆ ಸರ್ಪ್ಲಸ್ ಅಂತ ಟ್ರೀಟ್ ಆಗಿತ್ತು, ಹೆಚ್ಚುವರಿ ಅಂತ ಟ್ರೀಟ್ ಆಗಿದ್ದಕ್ಕೆ ಬಳಿಗಾರ್ ಸಾಹೇಬರು ನಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಅವರು ಕಾರ್ಯದರ್ಶಿ ಇದ್ರು. ನಮಗೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಬಳಿಗಾರ್ ಸಾಹೇಬರು ಮಾಡಿಕೊಟ್ರು. ಅಂದ್ರೆ ಸರ್ ನೀವು ಅಲ್ಲಿ AD ಆದ ನಂತರ ಡೈರೆಕ್ಟ್ UO ಆಗಿ ಬರ್ತಾರೆ ಅಥವಾ ತಾಲೂಕ್ ಪಂಚಾಯತ್ ಮ್ಯಾನೇಜರ್ ಆಗಿ ಅಲ್ಲಿ ಪದೋನ್ನತಿ? ನೇರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿ. ನೇರವಾಗಿದೆ ಸರ್. ಅಲ್ಲಿ UO ಆಗಿ ಫಸ್ಟ್ ಎಲ್ಲಿ ಕೆಲಸ ಮಾಡ್ತಾರೆ ನೀವು? ನನಗೆ ಮೊದಲು ಹಗರಿಬೊಮ್ಮನಹಳ್ಳಿ ತಾಲೂಕಿಗಾಯ್ತು, ಅಲ್ಲಿ 6 ತಿಂಗಳು ಕೆಲಸ ಮಾಡಿದೆ. ತದನಂತರ ಕೂಡ್ಲಿಗಿ ತಾಲೂಕಿಗಾಯ್ತು, ಅಲ್ಲಿ ಎಷ್ಟು ವರ್ಷ ಮಾಡಿದೆ? ಅಲ್ಲಿ ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದು ಇವತ್ತಿಗೂ ಕೂಡ ನನ್ನ ಕರ್ಮಭೂಮಿ ಕೂಡ್ಲಿಗಿ ತಾಲೂಕು ಅಂತ ಭಾವಿಸಿದ್ದೀನಿ. ನನಗೆ ಹೆಚ್ಚಿನ ಅವಕಾಶಗಳು ಕೂಡ್ಲಿಗಿ ತಾಲೂಕಿನಲ್ಲಿ ಸಿಕ್ತು ಕೆಲಸ ಮಾಡ್ಲಿಕ್ಕೆ. ಸರ್ ನೀವು ಆ ತಾಲೂಕ್ ಪಂಚಾಯತ್ ಕೂಡ್ಲಿಗೆಲ್ಲ 5 ವರ್ಷ ಕೆಲಸ ಮಾಡಿ ಸರ್, ಅಲ್ಲಿ ಏನು ಒಂದು ನಿಮಗೆ ನೆನಪುಳಿತಕ್ಕಂಥ ಕೆಲಸಗಳು ಏನು ಮಾಡಿ ಸರ್? ಅಲ್ಲಿ ಇವತ್ತು ಮರೆಯಕ್ಕಾಗಲ್ಲ ಸರ್, ನಾನು ಮಾಡಿದ್ ನಂಗೆ ತೃಪ್ತಿ ಐತಪ್ಪ, ಅಲ್ಲಿ ಒಳ್ಳೆ ಗುಡ್ ವರ್ಕ್ ಮಾಡಿದೆ ಅಂಥವು ಏನು? ನನಗೆ ಆಗಿನ ಕಾಲದಲ್ಲಿ ನಮ್ಮಂಗೆ ಹೋದಂತ ಜನಗಳಿಗೆ ನಮಗೆ ಕೆಲಸನೇ ಮೂಲಾಧಾರ. ವೃತ್ತಿನೇ ಮೂಲಾಧಾರ. ನಮಗೆ ಹತ್ತು ಬಿಟ್ರೆ ಬೇರೆ ಗೊತ್ತಿರೋದಿಲ್ಲ. ನಮ್ಮ ಜೀವನ ನಡೀತಿರೋದು ಕೂಡ ಆ ಒಂದು ಕೆಲಸದ ಆಧಾರದ ಮೇಲೆ. ಹಾಗಾಗಿ ನಾವು ಕೆಲಸಕ್ಕೆ ನಮ್ಮನ್ನ ನಾವು ಸಮರ್ಪಿಸ್ಕೊಂಡಿದ್ವಿ, ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿದ್ವಿ. ಅದರಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಅನ್ನೋದೇನಿದೆ, ಇದೊಂದು ಅಭಿವೃದ್ಧಿ ಇಲಾಖೆ. ಒಂದು ಸ್ವಲ್ಪ ಪಬ್ಲಿಕ್ ಸರ್ವಿಸ್ ಕೊಡುತ್ತೆ, ನೇರವಾಗಿ ಸಾರ್ವಜನಿಕರಿಗೆ ಸರ್ವಿಸ್ ಕೊಡೋದು ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್. ಗ್ರಾಮೀಣ ಪ್ರದೇಶಗಳ ಮೂಲ ಸೌಕರ್ಯಗಳಿಂದ ಹಿಡಿದು ರಸ್ತೆ, ಚರಂಡಿ, ಕುಡಿಯೋ ನೀರು, ಮನೆ, ಇಲ್ಲಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಆ ಇಲಾಖೆ ಮೂಲಕನೇ ಆಗ್ತಿರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ವಿಪುಲ ಅವಕಾಶಗಳಿರ್ತವೆ. ಬಡವರ ಪರವಾಗಿ, ಶೋಷಿತ ಪರವಾಗಿ, ನಿರ್ಗತಿಕರ ಪರವಾಗಿ, ಬಡ ಮಧ್ಯಮದ ವರ್ಗರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಹೆಚ್ಚಿನ ಅವಕಾಶ. ಅಲ್ಲಿ 1, 2 ಅಂತ ಹೇಳಲಿಕ್ಕೆ ಬರೋದಿಲ್ಲ ಕೆಲಸಗಳು, ಎಲ್ಲ ಕೆಲಸಗಳು ಅಷ್ಟೇ ಮಹತ್ವದಾಗಿರ್ತವೆ. ಉದಾಹರಣೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಮನೆ ನಿರ್ಮಾಣದ ಕಾರ್ಯಗಳು ರಾಜೀವ್ ಗಾಂಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೂಲಕ ಉತ್ತುಂಗದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ನಾವು ಬಡವರಿಗೆ ಕಟ್ಟಿಸಿದಂಥ ಮನೆಗಳು ಇವತ್ತು ನಮಗೆ ಮನಸ್ಸಿನಲ್ಲಿ ತೃಪ್ತಿ ಮನೋಭಾವ ಕೊಡ್ತದೆ. ಜೊತೆಗೆ 1-2-3 ಹಳ್ಳಿಗಳಲ್ಲಿ ಯಾವುದೋ ಕಾರಣಕ್ಕೆ ಆಗಿಲ್ಲಿದ್ದಂಥ ಮನೆಗಳನ್ನ ಪುನಃ ನಿರ್ಮಾಣ ಮಾಡಿ ಆ ಜನಗಳಿಗೆ ಹಂಚಿದ್ದು ನಮಗೆ ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತಾ ಇದೆ. ಜೊತೆಗೆ ಅಲ್ಲಿ ಕೂಲಿಗಾಗಿ ಕಾಡು, ಯಾವುದೇ ನಾವು ಕೆಲಸ ಮಾಡಿದ್ರು ಕೆಲಸಗಾರರಿಗೆ ರೆನ್ಯುಮರೇಷನ್ ಬದಲು ಕೂಲಿಗಾಗಿ ಕಾಳು, ಅನ್ನ ಕೊಡುವಂಥ ಕಾರ್ಯಕ್ರಮ. ಆಮೇಲೆ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ, ಅಂದ್ರೆ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅಂತ ಏನು ಬಯಲು ಬಹಿರ್ದೇಶ ಇತ್ತು ಅದನ್ನ ಸಂಪೂರ್ಣವಾಗಿ ಹೋಗಲಾಡಿಸ್ಬೇಕು, ಅದನ್ನ ಇನ್ಸ್ಟಿಟ್ಯೂಷನಲ್ ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಗ್ರಾಮೀಣ ಪ್ರದೇಶ ಜನಗಳಿಗೆ ಶೌಚಾಲಯಗಳನ್ನ ಉಪಯೋಗಿಸುವಂಥ ಒಂದು ಮನೋಭಾವನ ತರಬೇಕು ಅನ್ನೋದು ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಮುಖ್ಯ ಉದ್ದೇಶ. ಸೊ ಅದರಲ್ಲಿ ನಮ್ಮ ಎಲ್ಲ ಯುವಗಳನ್ನು ತೊಡಗಿಸ್ತಾ ಇದ್ರು. ಸೊ ಪ್ರತಿಯೊಂದು ಹಳ್ಳಿನಲ್ಲೂ ಶೌಚಾಲಯಗಳ ನಿರ್ಮಾಣ ಮಾಡೋದು, ಆ ನಿರ್ಮಾಣ ಮಾಡಿದಂಥ ಶೌಚಾಲಯಗಳನ್ನ ಯಾವ ರೀತಿ ಬಳಸಬೇಕು, ಅದ್ರ ಉಪಯೋಗ ಯಾವ ರೀತಿ ಪಡಿಬೇಕು ಅನ್ನೋದ. ಇಲ್ಲಿ ನಾನು ಗಮನಿಸಿದ್ದು, ಮಕ್ಕಳ ಮೂಲಕ ನಾವೇನು ಮಾಡಿಸಿದ್ರು ಅದು
ಶಾಶ್ವತವಾಗಿರುತ್ತೆ, ಜಾರಿಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಸರ್ ನಾವು ಶಾಲೆಗಳಿಗೆ ಹೋಗಿ ಈ ಶೌಚಾಲಯದ ಉಪಯೋಗ, ಹಾಂ, ಆ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ ಉಪಯೋಗ, ಅದ್ರ ಗೌರವ ಎಲ್ಲ ನಾವು ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಅದನ್ನ ಅವ್ರ ತಂದೆ ತಾಯಿಗಳಿಗೆ ಹೇಳೋರು. ಅಲ್ಲಿಂದ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮಕ್ಕಳೆಲ್ಲ ಸತ್ಯ ಹೇಳ್ತಾರಪ್ಪ ಅಂತ ನಂಬಿಕೆ, ಅವ್ರು ಸುಳ್ಳು ಹೇಳಲ್ಲ, ಗೊತ್ತಿರಲ್ಲ, ಒಂದು ಸತ್ಯ ಹೇಳ್ತಾರೆ. ಒಂದು ಊರಿನಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲಂತ ಊರಿಗೆ ಹೋದಾಗ ಆ ಊರಿಗೆ ಒಂದು ರಸ್ತೆ, ಒಂದು ಚರಂಡಿ, ಒಂದು ಕುಡಿಯೋ ನೀರು, ಒಂದು ವಾಟರ್ ಟ್ಯಾಂಕು, ಒಂದು ಶೌಚಾಲಯ, ಒಂದು ಸುಸಜ್ಜಿತವಾದ ಮನೆ, ಇಷ್ಟು ಮಾಡಿದಾಗ ಸಿಗುವಂಥ ತೃಪ್ತಿ ಇನ್ನು ಯಾವುದಕ್ಕೂ ಸಮ ಇಲ್ಲ. ಆ ತಾಲೂಕ್ ಪಂಚಾಯತಿ ನಾ ಕೆಲಸ ಮಾಡಿದಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದು ನನಗೆ ಇವತ್ತು ಕೂಡ ತೃಪ್ತಿ ಕೊಡ್ತಾ ಇದೆ. ಅದ್ರ ಜೊತೆಗೆ ಕೂಡ್ಲಿಗಿ ತಾಲೂಕು ಏನಂದ್ರೆ ಸರ್, ಈಗ ಒಂದು ನೀವು ತಾಲೂಕ್ ಪಂಚಾಯತ್ ನಿರ್ವಹಣಾಧಿಕಾರಿ, ತಾಲೂಕ್ ಪಂಚಾಯತ್ ತಕ್ಷಣ ರಾಜಕಾರಣ ಆಗುತ್ತೆ ಸರ್. ಅಲ್ಲಿ ರಾಜಕಾರಣ ಮತ್ತು ಇಲಾಖೆ ಎರಡು ಪರಸ್ಪರ ಹೊಂದಾಣಿಕೆ ಸರ್. ಆ ಒಂದು ಹೆಂಗಿ ಸರ್ ಆ ಒಂದು ರಾಜಕೀಯ? ಈಗ ತಾಲೂಕ್ ಪಂಚಾಯತ್ ADCನೇ ಬೇರೆ ಆಗ ಸರ್, ತಾಲೂಕ್ ಪಂಚಾಯತ್ ಪೊಲಿಟಿಕಲ್ ಆಗಿಬಿಡ್ತು ಸರ್ ಅದು. ಯಾಕಂದ್ರೆ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಇರ್ತಾರೆ, ಸಚಿವರು ಇರ್ತಾರೆ, MLA ಇರ್ತಾರೆ, ಮತ್ತು ಜಿಲ್ಲಾ ಪಂಚಾಯತ್ ಎಕ್ಸ್ ಇರ್ತಾರೆ ಸರ್. ಆ ಮೇನ್ ಶಾಸಕ ಬಿಟ್ಟರೆ ಸೆಕೆಂಡ್ ಯುವವನ್ನು ಆಗಿನ ಒಂದು ಪವರ್ಫುಲ್ ಜಾಸ್ತಿ ಸರ್ ಯುವ ತಾಲೂಕ್ ಪಂಚಾಯತ್ ನಿರ್ವಹಣಾಧಿಕಾರಿಗಳಿಗೆ. ಅದನ್ನ ಹೆಂಗ್ ನಿಭಾಯಿಸಿ ಸರ್ ಆ ಸಂದರ್ಭದಲ್ಲಿ? ನೀವು ಒಂದು ಉತ್ತಮವಾದ ಪ್ರಶ್ನೆ ಕೇಳಿದಿರಿ. ಸರ್, ಇದು ಎಲ್ಲ ಕಡೆ ಇರುವಂತ ಸಮಸ್ಯೆ. ಸರ್ ಆಕ್ಚುಲಿ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ, ಒಬ್ಬ ಜನಪ್ರತಿನಿಧಿ ಆಗಲಿ, ಒಬ್ಬ ಶಾಸಕರಾಗಲಿ, ಒಬ್ಬ ಸ್ಥಳೀಯ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಲಿ, ಒಬ್ಬ ಅಧಿಕಾರಿ ಆಗಲಿ, ಇವರೆಲ್ಲರೂ ಸಾರ್ವಜನಿಕರ ಸೇವೆ ಮಾಡಬೇಕು. ಪಬ್ಲಿಕ್ ಸರ್ವಿಸ್, ಎಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್. ಮೊಟ್ಟ ಮೊದಲ ಬಾರಿಗೆ ಈ ಸತ್ಯನ ಎಲ್ಲರೂ ಅರ್ಥಕೋಬೇಕು, ಮೊದಲನೇದು. ಎರಡನೇದು, ವಾಸ್ತವದಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದ ಅರ್ಥಕೋಬೇಕು. ಅಲ್ಲೇನಾಗುತ್ತೆ, ಜನಪ್ರತಿನಿಧಿಗಳ ಅವಧಿ ತುಂಬಾ ಕಡಿಮೆ, ಅಧಿಕಾರಿಗಳ ಅವಧಿ ದೊಡ್ಡದಿರ್ತದೆ. ಜನಪ್ರತಿನಿಧಿಗಳಿಗೆ ಯಾವುದು ತರಬೇತಿ ಆಗಿರೋದಿಲ್ಲ. ಅವ್ರು ಇರುವಂತ ಅವಧಿನಲ್ಲಿ ಉತ್ತಮವಾದ ಕೆಲಸ ಮಾಡಬೇಕು, ಮತ್ತೊಂದು ಆಸಕ್ತಿ ಅವ್ರಿರ್ತದೆ. ಆದ್ರೆ ಅಧಿಕಾರಿಗಳಿಗೆ ಆ ರೀತಿ ಇರೋದಿಲ್ಲ. ಅಧಿಕಾರಿಗಳಿಗೆ ಈ ಊರಿನಲ್ಲಿ ಸಾಧ್ಯ ಆಗಿದೆ, ಮುಂದೊಂದು ಊರಲ್ಲಿ ಅವ್ರ ಕೆಲಸ. ಹಂಗಾಗಿ ಇಲ್ಲಿ ಅಧಿಕಾರಿ ಆ ಒಂದು ತಾಲ್ಲೂಕಿನಿರ್ಬೋದು, ಆ ಒಂದು ಪ್ರದೇಶದ ಜನಗಳ ಮನೋಭಾವ, ರಾಜಕಾರಣಿಗಳ ಮನೋಭಾವ ಮೊದಲು ಅರ್ಥಕೊಂಡ್ಬಿಟ್ಟು ಅವ್ರನ್ನ ಏನು ಸರ್ಕಾರ ದೇಶಗಳು ಇಟ್ಟಿದೆ ಅನ್ನೋದ್ರ ಕಡೆಗೆ ಸೆಳಿಲಿಕ್ಕೆ ಪ್ರಾರಂಭ ಮಾಡಿ ಒಂದು ರಿಸೀವಿಂಗ್ ಎಂಡಲ್ಲಿ ಅಧಿಕಾರಿಗಳು ಇದ್ರು ಅಂದ್ರೆ ತಾನೇ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆಗೆ ಸಹಕಾರ ಮಾಡ್ತಾರೆ. ಅರ್ಥ ಅಧಿಕಾರಿಗಳು ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರ ಉದ್ದೇಶನ ಜನಪ್ರತಿನಿಧಿಗೆ ಅರ್ಥ ಮಾಡಿಸಿದ್ರೆ ರೆಸಿಪ್ರೊಕೇಟಿವ್ ಆಗಿ ಜನಪ್ರತಿನಿಧಿಗಳು ಇಲ್ಲಿ ಒಳ್ಳೆ ಕೆಲಸ ಆಗ್ತದೆ ಅಂತ ಅಧಿಕಾರಿಗಳು ನಂಬಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅವಾಗ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಿಗೆ ಸೇರಿ ಸಾರ್ವಜನಿಕರ ಕೆಲಸನ ಉತ್ತಮವಾಗಿ ಮಾಡಬಹುದು. ಈ ಅನುಭವ ನನಗೆ ಆ ತಾಲ್ಲೂಕಲ್ಲಾಗಿದೆ. ಯಾತಕ್ಕೆ ಅಂತಂದ್ರೆ, ಆ ತಾಲ್ಲೂಕಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ತಾಲ್ಲೂಕ್ ಪಂಚಾಯತ್ ಬಾಡಿ ಇದ್ದಿದ್ದು ಒಂದು ಪಕ್ಷ, ಅಲ್ಲಿ ಶಾಸಕರು ಮತ್ತೆ ಮಂತ್ರಿ ಮತ್ತೊಂದು ಪಕ್ಷ, ಬೇರೆ ಪಕ್ಷ. ಹೀಗಿದ್ದಾಗ ಒಂದಕ್ಕೊಂದಕ್ಕೆ ವಿರೋಧಾಭಾಸವಾಗಿ 2004 ಡಿಸೆಂಬರ್ ಇಂದ 2009 ಡಿಸೆಂಬರ್ ವರ್ಗು 5 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮಂತ್ರಿಗಳಾದಂಥ ಭಾಗೀರಥಿ ಮಾಡಿಸಿದ್ದನ್ನು ಮೇಡಮ್ ಇರಬಹುದು, ನನಗೆ ತುಂಬ ಸಹಕಾರ ಕೊಟ್ಟರು. ಅವ್ರಿಗೆ ಏನು ತಾಲ್ಲೂಕಿನ ಅಭಿವೃದ್ಧಿ ಬಗ್ಗೆ ಎಲ್ಲರಿಗಿಂತ ಹೆಚ್ಚು ಮನೋಭಾವ ಇತ್ತು, ಮಾಹಿತಿ ಇತ್ತು. ಅವ್ರಿಗೊಬ್ಬ ಒಳ್ಳೆ ಅಧಿಕಾರಿ ಬೇಕಾಗಿತ್ತು. ನಮಗೂ ಒಂದು ಕೆಲಸ ಮಾಡೋ ಆಸಕ್ತಿ ಇದ್ದಿದ್ರಿಂದ ನಾವು ಅವ್ರು ಕೊಡ್ತಿದ್ದಂಥ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡೋಕೆ ಪ್ರಾರಂಭವಾದ್ವಿ. ಅದಕ್ಕೆ ತಕ್ಕನಾಗಿ ಬಾಡಿನೂ ಅಷ್ಟೇ ಚೆನ್ನಾಗಿತ್ತು. ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮತ್ತೆ ಸದಸ್ಯರು ಅವರ ಆದ್ಯತೆಗಳು ಏನೇ ಇದ್ರು ತಾಲ್ಲೂಕಿನ ಅಭಿವೃದ್ಧಿ ಅಂತ ಬಂದಾಗ ಕೈ ಜೋಡಿಸ್ತಾ ಇದ್ರು. ಅವರಿಗೆ ನಾವು ಒಂದಲ್ಲ ಎರಡು ಬಾರಿ ತಿಳಿ ಹೇಳಿದ್ರೆ ಅವರು ಖಂಡಿತ ತಿಳ್ಕೊಳ್ತಾ ಇದ್ರು. ಇದ್ರ ಜೊತೆಗೆ ನನಗೆ ಅಲ್ಲಿ ಒಂದು ಉತ್ತಮವಾದ ವರ ಅಂದ್ರೆ, ನನ್ನ ಜೊತೆ ಕೆಲಸ ಮಾಡಿದಂಥ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಒಂದು. ಎರಡನೇದು, ನಮ್ಮ ತಾಲೂಕ್ ಪಂಚಾಯತಿ ಸಿಬ್ಬಂದಿ ಇರ್ಬೋದು, ಅಭಿವೃದ್ಧಿ ಇಲಾಖೆ ತಾಲೂಕ್ ಮಟ್ಟದ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ನನಗೆ ತುಂಬ ಹೃದಯದ ಸಹಕಾರ ಕೊಟ್ಟರು. ಆ ಸಹಕಾರದಿಂದ ನಾವು ಗ್ರಾಮೀಣಾಭಿವೃದ್ಧಿ ಕೆಲಸ ಒಂದೇ ಅಲ್ಲ, ಚುನಾವಣೆಯಿಂದ ಹಿಡಿದು ಪ್ರತಿಯೊಂದು ಕೆಲಸನ ನಾವು ಯಶಸ್ವಿಯಾಗಿ ನಿರ್ವಹಿಸ್ತೀವಿ. ಆ ಒಂದು ತೃಪ್ತಿ ನಾವು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳ ಒಂದು ಮನಸ್ಸಿನಲ್ಲೂ ಇಂದಿಗೂ ಕೂಡ ಇದೆ. ನಾವು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಭೇಟಿಯಾದಾಗ ನಾವಿವತ್ತು ಆ ಒಂದು ಸಂದರ್ಭವನ್ನು ಮೆಲುಕು ಹಾಕ್ತೀವಿ. ಇವತ್ತು ಕೂಡ್ಲಿಗೆ ನನ್ನ ಕರ್ಮಭೂಮಿ ಅಂತ ನಾನು ಯಾವತ್ತೂ ತಿಳ್ಕೊಂಡಿದ್ದೀನಿ.